ಅದನ್ನೇ ಕೇಳೋದಾದ್ರೆ ರಾಜಕೀಯದಲ್ಲಿ ಬಡವರ ಪ್ರತಾಪ್ ಸಿಂಹ ಅವರು 6 ವರ್ಷಗಳ ಕಾಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಟಿಕೆಟ್ ತಪ್ಪಿಸಿ ನೀವು ಟಿಕೆಟ್ ಮಾಡಿದ್ರೆ ಬಡವರ ಮಕ್ಕಳು ಬೆಳಿಬೇಕು. ನಾನು ಟಿಕೆಟ್ ತಗೊಂಡಿಲ್ಲ, ಪಕ್ಷ ತೀರ್ಮಾನ ಮಾಡಿದ್ರೆ ಬೆಳಿಬೇಕು. ಯಾರು ಹೇಳಿದ್ದಾರೆ ಬೆಳಿಬಾರ್ದು ಅಂತ? ಸರ್, ಈಗ ನೀವು ರಾಜಕಾರಣಕ್ಕೆ ಬರೋದ್ರ ಬಗ್ಗೆ ಪ್ರಮೋದ ದೇವಿ ಅವರು ಎಲ್ಲೂ ಕೂಡ ಮಾತನಾಡಿಲ್ಲ ಈವರೆಗೂ. ಅವರ ಅಭಿಪ್ರಾಯ ಕೂಡ ಎಲ್ಲೂ ಕೂಡ ಅವರ ಅಭ್ಯರ್ಥಿ ಅಲ್ಲಪ್ಪ, ನಾನು ಅಭ್ಯರ್ಥಿ. ಅದು ಯಾವಾಗಲೂ ಇದ್ದೇ ಇರುತ್ತೆ. ಅರಮನೆ ನಮ್ಮ ತಾಯಿ ಆಶೀರ್ವಾದ ಸಲಹೆ ಮತ್ತು ಅವರ ಸಹಕಾರ ಇಲ್ಲದೇನೆ ನಮ್ಗೆ ಏನು ಕೆಲಸ ಅಲ್ಲಿ ಯಶಸ್ಸು ನಮ್ಗೆ ಬರೋದಿಲ್ಲ. ಸೊ ಅವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಅವ್ರು ಮಾತಾಡಿಲ್ಲ ಅಂತ ನೀವು ಆ ಕನ್ಕ್ಲೂಷನ್ ಬರೋದು ಸರಿ ಇಲ್ಲ. ಈಗ 4 ದಿನದಿಂದ ಕ್ಯಾಂಪೇನ್ ಮಾಡ್ತಾ ಇದ್ದೀರಾ. ಹ್ಯಾವ್ ಯು ಸೀನ್ ದ ಸೈಕಾಲಜಿಕಲ್ ಹಿಸ್ಟರಿ ಆಫ್ ಯುವರ್ ಎಲೆಕ್ಷನ್ ಬಿಕಾಸ್ ಪೀಪಲ್ ರೆಸ್ಪಾನ್ಸ್ ಅಂಡ್ ಅದರ್ ಥಿಂಗ್ಸ್? ಇಲ್ಲ, ಅದು ರೆಸ್ಪಾನ್ಸ್ ಒಳ್ಳೆಯದಿದೆ. ಅಂಡ್ ಹೌದು, ಒಂದು ರೀತಿಯ ಗೌರವ ಇದೆ ಪ್ಯಾಲೇಸ್ಗೆ. ಮತ್ತು 9 ವರ್ಷದಿಂದ ನಾನು ಕೂಡ ಇಲ್ಲಿ ಮೈಸೂರು, ಕೊಡಗು ಮತ್ತು ಅನೇಕ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರದಲ್ಲೂ ನಾನು ಪ್ರವಾಸ ಮಾಡಿದ್ದೀನಿ. ಅದೆಲ್ಲಾನು ಆ ಒಂದು ಗೌರವ ಯಾವಾಗಲೂ ಇದ್ದೇ ಇರುತ್ತೆ ಮತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಫಲಿತಾಂಶ ಅದು ಮಾಡಲೇಬೇಕು. ಅದೇನು ಪ್ರಶ್ನೆ ಇಲ್ಲ. ಇಲ್ಲ, ಕಷ್ಟ ಆಗಲ್ಲ. ಅದು ನಮ್ಮ ಹಿರಿಯರು ಇದ್ದಾರೆ ಮತ್ತು ಪಕ್ಷದ ಎಲ್ಲ ತಜ್ಞರು ಇದ್ದಾರೆ. ಅದು ಬ್ಯಾಲೆನ್ಸ್ ಮತ್ತು ನಂದೇ ಒಂದು ಅಭಿಪ್ರಾಯದೊಂದಿಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಅದನ್ನೇ ಕೇಳೋದಾದ್ರೆ ರಾಜಕೀಯದಲ್ಲಿ ಬಡವರ ಮಕ್ಕಳು ಬೆಳಿಬಾರ್ದು. ಪ್ರತಾಪ್ ಸಿಂಹ ಅವರು 6 ವರ್ಷಗಳ ಕಾಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಟಿಕೆಟ್ ತಪ್ಪಿಸಿ ನೀವು ಟಿಕೆಟ್ ಮಾಡಿದ್ರೆ ಬಡವರ ಮಕ್ಕಳು ಬೆಳಿಬಾರ್ದು. ನಾನು ಟಿಕೆಟ್ ತಗೊಂಡಿಲ್ಲ, ಪಕ್ಷ ತೀರ್ಮಾನ ಮಾಡಿದ್ರೆ ಬೆಳಿಬೇಕು. ಯಾರು ಹೇಳಿದ್ದಾರೆ ಬೆಳಿಬಾರ್ದು ಅಂತ? ಸರ್, ಈಗ ನೀವು ರಾಜಕಾರಣಕ್ಕೆ ಬರೋದ್ರ ಬಗ್ಗೆ ಪ್ರಮೋದ ದೇವಿ ಅವರು ಎಲ್ಲೂ ಕೂಡ ಮಾತನಾಡಿಲ್ಲ ಈವರೆಗೂ. ಅವರ ಅಭಿಪ್ರಾಯ ಕೂಡ ಎಲ್ಲೂ ಕೂಡ ಅವರ ಅಭ್ಯರ್ಥಿ ಅಲ್ಲಪ್ಪ, ನಾನು ಅಭ್ಯರ್ಥಿ. ಅದು ಯಾವಾಗಲೂ ಇದ್ದೇ ಇರುತ್ತೆ. ಅರಮನೆ ನಮ್ಮ ತಾಯಿ ಆಶೀರ್ವಾದ ಸಲಹೆ ಮತ್ತು ಅವರ ಸಹಕಾರ ಇಲ್ಲದೇನೆ ನಮ್ಗೆ ಏನು ಕೆಲಸ ಅಲ್ಲಿ ಯಶಸ್ಸು ನಮ್ಗೆ ಬರೋದಿಲ್ಲ. ಸೊ ಅವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಅವ್ರು ಮಾತಾಡಿಲ್ಲ ಅಂತ ನೀವು ಆ ಕನ್ಕ್ಲೂಷನ್ ಬರೋದು ಸರಿ ಇಲ್ಲ. ಈಗ 4 ದಿನದಿಂದ ಕ್ಯಾಂಪೇನ್ ಮಾಡ್ತಾ ಇದ್ದೀರಾ. ಹ್ಯಾವ್ ಯು ಸೀನ್ ದ ಸೈಕಾಲಜಿಕಲ್ ಹಿಸ್ಟರಿ ಆಫ್ ಯುವರ್ ಎಲೆಕ್ಷನ್ ಬಿಕಾಸ್ ಪೀಪಲ್ ರೆಸ್ಪಾನ್ಸ್ ಅಂಡ್ ಅದರ್ ಥಿಂಗ್ಸ್? ಇಲ್ಲ, ಅದು ರೆಸ್ಪಾನ್ಸ್ ಒಳ್ಳೆಯದಿದೆ. ಅಂಡ್ ಹೌದು, ಒಂದು ರೀತಿಯ ಗೌರವ ಇದೆ ಪ್ಯಾಲೇಸ್ಗೆ. ಮತ್ತು 9 ವರ್ಷದಿಂದ ನಾನು ಕೂಡ ಇಲ್ಲಿ ಮೈಸೂರು, ಕೊಡಗು ಮತ್ತು ಅನೇಕ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರದಲ್ಲೂ ನಾನು ಪ್ರವಾಸ ಮಾಡಿದ್ದೀನಿ. ಅದೆಲ್ಲಾನು ಆ ಒಂದು ಗೌರವ ಯಾವಾಗಲೂ ಇದ್ದೇ ಇರುತ್ತೆ ಮತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಫಲಿತಾಂಶ ಅದು ಮಾಡಲೇಬೇಕು. ಅದೇನು ಪ್ರಶ್ನೆ ಇಲ್ಲ. ಇಲ್ಲ, ಕಷ್ಟ ಆಗಲ್ಲ. ಅದು ನಮ್ಮ ಹಿರಿಯರು ಇದ್ದಾರೆ ಮತ್ತು ಪಕ್ಷದ ಎಲ್ಲ ತಜ್ಞರು ಇದ್ದಾರೆ. ಅದು ಬ್ಯಾಲೆನ್ಸ್ ಮತ್ತು ನಂದೇ ಒಂದು ಅಭಿಪ್ರಾಯದೊಂದಿಗೆ ನಾವು ಬ್ಯಾಲೆನ್ಸ್ ಮಾಡ್ತಾ